ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಮೆಸೇಜ್ ಬಂದ್ರು ಅದನ್ನ ನೋಡ್ದೆ ಇಷ್ಟೊಂದು ಕೆಲಸ ಮಾಡ್ತಿದ್ದಿಲ್ಲಣ್ಣ. ಕಾಯಕವೇ ಕೈಲಾಸ ಕಂಡ್ರಲ್ಲ. ಇವತ್ತು ನಿಮ್ಮ ಅತ್ತಿಗೆ ಮೆಸೇಜೇ ಬರ್ಲಿ ನಾನ್ ನೋಡಕ್ಕಿಲ್ಲ. ಶ್ರದ್ಧೆಯಿಂದ ಕೆಲಸನೇ ಮಾಡೋದು. ಅಣ್ಣ ಮೊದ್ಲು ಯಾರ್ದು ಮೆಸೇಜ್ ಅಂತ ನೋಡು. ಅದೇ ಮೆಸೇಜ್ ಆಗಿದ್ದು. ನೀನ್ ಆ ಮೆಸೇಜ್ ಅನ್ನು ಅರ್ಧ ಗಂಟೆ ಬಿಟ್ಟು ಓಪನ್ ಮಾಡ್ದೆ ಅಂತ ಇಟ್ಕೋ, ಮನೆ ಬಾಗ್ಲು ಅರ್ಧ ಗಂಟೆ ಕ್ಲೋಸ್ ಆಗಿರುತ್ತೆ. ಅದೇನ ಬರ್ಕೆ ನಾನು ಅದಂತೀನಿ. ಎಲ್ಲ ಪಾಡೆ ತಾವ ನಮ್ಮ ಅಂಗಡಿ ತಾವ ಬಂದಾಗ ನಿಮಗ್ ಮಾತಾಡಕ್ಕೂ ಬರ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ನನಗೆ ಮಾತು ಕೊಟ್ಟಿರ್ಲೇನ್ರಲ್ಲ. ಆಯ್ತು ಬಿಡಿ. ಇತ್ತೀಚೆಗೆ ಜಿಮ್ಗೆ ಹೋಗದೆ ಡಯಟ್ ಮಾಡಕ್ಕಾಗ್ತಿಲ್ಲ. ಕಾಳು ಮುಳು ತಿನ್ನಂಗ ಆಗೋಯ್ತಲ್ಲ ನಿನ್ ಜೀವನ. ಅಯ್ಯೋ ಹೇಳು ಪಿಂಕಿ ಬೇಬೆ. ಯಾಕೋ ಡೌಸಿನ ಎನರ್ಜಿ ಇಲ್ವಾ? ನಮ್ಮ ಅಪ್ಪನ ಮುಖ ನೋಡಿ ನೋಡಿ ಅಲರ್ಜಿ ಬಂದ್ಬಿಡೈತೆ. ಇನ್ನೆಲ್ಲಿಂದ ಎನರ್ಜಿ? ಬಾಯಿ ಮಾತಿಗೆ ಮಾತ್ರ ಗಂಡ್ಸ್ ನೀನು. ಏನ್ ಬೇಬಿ, ಮೊದ್ಲೇ ಸುಸ್ತಾಗಿದ್ದೀನಿ, ಅದ್ರಲ್ಲಿ ಬೇರೆ ಚುಚ್ಚು ಮಾತಾಡ್ತಿದ್ಯಾ. ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ನಂಗೂ ಖುಷಿ ಆಯ್ತದೆ ಅಲ್ವಾ? ಸಾಕ್ ಸುಮ್ನೆ ಇರೋ. ಬಹದ್ದೂರ್ ಗಂಡು ನೀನು. ಎನರ್ಜಿ ಇಲ್ಲ ಅಂತಂದ್ಮೇಲೆ ಒಂದ್ ಮುತ್ ಕೊಡ್ಬಾರ್ದ ಅಂತ ನನ್ನ ಹತ್ರ ಬರ್ಬೇಕಿತ್ತು. ಸರಿ ಹೋಯ್ತು. ಮನೇಲಿ ತಿಗಣೆ ಕಾಟ ಅಂತ ಹೊರಗ್ ಬಂದ್ರೆ ಜಿಗಣೆ ಕಾಟ ಅಂತೆ. ಹಂಗಾಯ್ತು ನೀನ್ ಹೇಳ್ತಿರೋದು. ನಮ್ಮ ಅಪ್ಪ ಅವನಲ್ಲ, ಯಾವ ಚೊಪ್ಲಿ ಹಾಕತನ ಗೊತ್ತಿಲ್ಲ. ನನಗಿಂತ ಒಂದ್ ಹೆಜ್ಜೆ ಮುಂದೆನೆ ಇರ್ತಾನೆ. ಎಲ್ಲೋದ್ರೂ ಸಿಕ್ಕಾಕೊಂಡ್ಬಿಡ್ತೀನಿ ಅಂತೂ. ನಂದು ಒಂದ್ ಹಣೆ ಬರೋಣ ಸಾಲ್ದಿಕ್ಕೆ ಮನೆ ಕೆಲಸದವ್ರು ಕೊಡೋ ಬೆಲೆ ನನಗ್ ಕೊಡಲ್ಲ ನಮ್ಮಪ್ಪ. ಅದ್ರಲ್ಲಿ ನೀನ್ ಬೇರೆ ಮಾತಿತ್ರ ಗಂಡ್ಸಲ್ಲ ಅಂತ್ಯ. ಈಗೇನು ನಾನೇನ್ ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸ್ಬೇಕು, ಚೆಕ್ ಮಾಡಿಸ್ಬಿಡ್ತೀನಿ. ಸಾರಿ ಸೀನಾ ಬೇಬಿ, ನಿನ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ನನಗ್ ಗೊತ್ತಿತ್ತು. ಆದ್ರೆ ಇಷ್ಟೆಲ್ಲ ನೋವಾಗ್ತಿದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಆ ಶಿವು ಇಂದಾನೆ ತಾನೇ ಇಷ್ಟೆಲ್ಲ ಆಗ್ತಿರೋದು. ಅವಳ ಅಣ್ಣ ಇದ್ದಾನೆ ಅಂತ ತಾನೆ ಆ ಡುಮ್ಮಿಗೆ ಇಷ್ಟೊಂದು ಧೈರ್ಯ. ಸರಿಯಾಗಿ ಮಾಂಜ ಕೊಟ್ಟಿದೀನಿ, ಮುಟ್ ನೋಡ್ಕೋಬೇಕು. ನನ್ ಜಾಣ ಮರಿ, ಏನ್ ಮಾಡಿದ್ಯಾ ಹೇಳು? ಅದೇ ನಾನು ನೀನು ಹತ್ತತ್ರ ಬಂದು ಒಂದ್ ಸೆಲ್ಫಿ ತಗೊಂಡಿದ್ವಲ್ಲ, ಅದೇ ಅಲ್ಲಿ ಗೊತ್ತಾಯ್ತು. ಆ ಫೋಟೋನ ಯಾವ್ದೋ ಹಳೆ ನಂಬರ್ ಇಂದ ಶಿವು ಕಳಿಸ್ಬಿಟ್ಟಿದೀನಿ ನಾನು. ಹೌದಾ? ಇವಾಗ ಏನ್ ಮಾಡ್ಕೊಂತ ನಿನ್ ಶಿವು? ಹೆಂಗೆ ನನ್ನ ಐಡಿಯಾ? ಫೋಟೋನ ಶಿವಣ್ಣ ಕಳ್ಸಿದ್ಯಾ? ಏನ್ ನಿನ್ ಬಾಯಿನ ಪತ್ತದೀಗ ನನಗೆ ಸರಿಯಾಗಿ ಹೇಳ್ತಾ ಇದ್ದೀನಿ. ನೀನು ಯಮ್ಮನ ಹತ್ರ ಹೋಗಿ ನಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ರು ಪರವಾಗಿರ್ತಿರ್ಲಿಲ್ಲ. ಹೋಗಿ ನೀನ್ ಶಿವಣ್ಣನ್ ಫೋಟೋ ಕಳ್ಸಿದ್ಯಲ್ಲ. ರೆಡಿ ಆಗು. ನೀನ್ 11ನೇ ದಿನಕ್ಕೆ ಬಂದು ನಾನು ತಿಥಿ ಊಟ ತಿನ್ಕೊಂಡು ರೆಡಿ ಆಗಿರು. ಬತ್ತಾನೀಗ ಮಚ್ಚತ್ಕ ಬಂದೇ ಬರ್ತಾನೆ. ಬಾಯ್ ಮಣ್ಣಾಕ, ಎಂತ ಕೆಲ್ಸ ಮಾಡ್ಬಿಟ್ಟೆ. ಈಗ ನಾನು ಎಲ್ಲಿ ಅಂತ ಹೋಗ್ಲಿ? ಅಯ್ಯೋ ಎದ್ರು ಬೇಡ ಕಣೋ. ಆ ಫೋಟೋ ಕಳ್ಸಿ ನಂಬರ್ ಬ್ಲಾಕ್ ಮಾಡಿ ಸಿಮ್ ಬಿಸಾಕ್ಬಿಟ್ಟಿದೀನಿ. ಅವನಿಗೆ ನಮ್ ಬಗ್ಗೆ ಗೊತ್ತಾಗ್ಲಿ ಅಷ್ಟೇ ಸಾಕು. ಆಮೇಲೆ ತಾನೇ ಎಲ್ಲ ಸರಿ ಹೋಗಿ ನಾವಿಬ್ರು ಒಂದಾಗ್ತೀವಿ ಸೀನಾ. ಒಂದಲ್ಲ ತುಂಡಾಯ್ತೀನಿ ಇವತ್ತು ನಾನು. ನಿಂದೊಂದ್ ಹಣೆ ಬರ ನೋಡು. ಎಣಕ್ಕೆ ತಾಳಿ ಕಟ್ಕೊಳತ್ತೆ ನಿನಗೆ. ಶಿವಣ್ಣ ಬರ್ತಾನೆ, ನನ್ ತಿತ್ತು ಕಾಣಿಸ್ತಾನೆ, ಇವತ್ತು ನನ್ ತೀರಿಸ್ತಾನೆ. ಇಡು ಫೋನು. ಏ ಸೀನಾ, ನೀವ್ ಹೇಳೋದಕ್ಕೋಸ್ಕರ ಒಂದ್ಕಿತ ನೋಡ್ತೀನಿ ಮೊಬೈಲ. ಆಮ ಕೇಳಿಸ್ಕೊಂಡೆ. ನೀವಿಬ್ಬರು ಎಷ್ಟು ಕ್ಲೋಸ್ ಆಗಿದ್ರಿ ಅಂತ ಯೋಚನೆ ಮಾಡ್ತಿದ್ದೆ. ಆ ಸಂಬಂಧನ ಬಾಯ್ನಲ್ಲಿ ಹೇಳೋಕ್ಕಾಗಲ್ಲಮ್ಮ. ನನ್ನ ಅದಕ್ಕೆ ಯಾವತ್ತು ಸಿಗ್ತಾರೋ ಏನೋ ನನಗೆ ಗೊತ್ತಿಲ್ಲ. ಇಷ್ಟು ದಿನ ಅವ್ರು ಬದುಕಿದಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಈಗ ಅವ್ರು ಬದುಕಿದ್ದಾರೆ, ನನ್ನ ಹತ್ರದಲ್ಲೇ ಎಲ್ಲೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಅನುಭವನ ಅನುಭವಿಸೋರ್ಗಷ್ಟೇ ಗೊತ್ತಿರೋಕೆ ಸಾಧ್ಯ. ಇದನ್ನು ಯಾರತ್ರಾದರೂ ಹೇಳಿದ್ರೆ ಇದು ಕಲ್ಪನೆ, ಸುಳ್ಳು ಅಂತ ಹೇಳ್ತಾರಮ್ಮ. ಆದರೆ ಅದೇ ಸತ್ಯ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಆಸೆ, ನಿಮ್ಮಿಬ್ರು ಬಾಂಧವ್ಯ, ಆ ಪ್ರೀತಿ
ನಿಜವಾಗ್ಲೂ ನಿಷ್ಕಲ್ಮಶವಾಗಿತ್ತು ಅಂದರೆ ನೀನು ಅನ್ಕೊಂಡಿರೋದು ನಿಜ ಆಗ್ಲೂಬೋದು. ನೀನು ಹೇಳ್ದಾಗೆ ಆಗಲಿ ಪಾರು. ಯಾವತ್ತು ನನ್ನ ಅದಕ್ಕೆ ನಾನು ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ನಾನು ನನ್ನ ಅದಕ್ಕೆ ಒಂದಾದ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳು? ಆವತ್ತೇ ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ಅಯ್ಯೋ ಅಮ್ಮ, ಬಿಡ್ತು ಅನ್ನೋದೇನಂತ ಮಾತಾಡ್ತಿದ್ಯಾ? ಒಳ್ಳೆ ಕಾಲ ಬರೋ ಥರ ಇದೆಯಮ್ಮ, ಹೋಪ್ಸ್ ಕಳ್ಕೊಬೇಡ, ಎಲ್ಲ ಒಳ್ಳೇದಾಗತ್ತೆ. ಸರಿ ಕಣಮ್ಮ. ಸರಿಮ್ಮ, ಹುಷಾರು. ಅತ್ತೆ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ ಕಣವ. ಈಗ ಈಗ ನನ್ನ ಜೀವನ ಸಾರ್ಥಕ ಅನಿಸ್ತೈತೆ ಕಣ. ಎಷ್ಟೋ ವರ್ಷ ಆಯ್ತು ನನ್ನ ನಾದಿನ ನೋಡಿ. ನನ್ನ ಸೌಭಾಗ್ಯ ಬರೀ ನನ್ನ ಸ್ಪರ್ಶದಿಂದ ನಾನು ಅಂತ ಕಂಡಿಡ್ದ್ಬಿಟ್ಲಲ್ಲ. ಅವಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಇದೇ ಪ್ರೀತಿ ನಿನ್ನ ಗಂಡ, ನನ್ನ ಮಗ, ನನ್ನ ತಾಯಿಯಿಂದ ಒಪ್ಕೊಂಡು ಈ ಪ್ರೀತಿ ನನಗೆ ಕೊಟ್ಬಿಟ್ರೆ ತಾಯಿಯಾಗಿದ್ದಕ್ಕೂ ಸಾರ್ಥಕ ಆಗತ್ತೆ ಕಣಮ್ಮ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಆ ಜವಾಬ್ದಾರಿ ನಂದು. ಇನ್ನು ನನ್ನ ಆಸೆ ಈಡೇರಿಸ್ತೀಯ ಅನ್ನೋ ನಂಬಿಕೆ ನನಗೈತೆ. ಇದೇ ಖುಷಿಯಾಗಿ ನನ್ನ ಮಕ್ಕಳಕ್ಕೆ ಹೋಗಿ ಅಣ್ಣ ಕೈ ಮಾಡಿಸ್ಕೊಂಬರ್ತೀನಿ. ಏನು ಯೋಚನೆ ಮಾಡಬೇಡ, ನಾನು ಮುಸ್ಕಾಕೊಂಡು ಹೋಗ್ತೀನಿ. ಮಾತಪ್ಪಣ್ಣಂಗೆ ಹೇಳು. ಹುಷಾರತ್ತ. ಮಕ್ಕಳ ಒಮ್ಮೆ ಕಾಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ್ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ಹಿಡ್ಕೊ, ನನ್ನ ಮನ್ಸನೇ ಆಗಿರಕ್ಕಿಲ್ಲ. ಶಿವಣ್ಣ, ಅದು ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಯ್ತು. ಆ ಬೆಂಕಿ ಜೊತೆ ನನ್ನ ಬಾಮೈದ ಸೀನಾ ಅವನೇ. ಆ ಹುಡುಗಿಗೆ ಅವತ್ತೇ ಬುದ್ಧಿ ಹೇಳಿದೆ, ಆದ್ರೆ ನನ್ನ ಅನುಮಾನ ನಿಜ ಆಗೋಯ್ತು. ಸೀನಾ, ನನ್ನ ತಂಗಿಗೆ ಅನ್ಯಾಯ ಮಾಡ್ತೀಯಲ್ಲ ನಿನ್ನ. ಅಣ್ಣೋ ಅಣ್ಣೋ, ಏನಾಯ್ತು ಅಣ್ಣೋ? ಅಣ್ಣೋ ನಿಂತ್ಕೊಳ್ಳೋಣ. ಲೇಗೋಕೆ ಅಣ್ಣ ಯಾಕೆ ಕೋಪ ಮಾಡ್ಕೊಂಡು ಹೋಯ್ತವನೆ? ಯಾರ್ದಲ್ಲ ಮೆಸೇಜು? ಯಾರ್ದೋ ಏನೋ, ಒಟ್ಟಾರೆ ಅವನು ಇವತ್ತು ಎಡಮಗ್ಲಲ್ಲೇ ಎದ್ದವ್ರೆ ಅನ್ಸತ್ತೆ. ನಮ್ಮ ಮನೆ ದೀಪ